ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಬೇರೆ ಬೇರೆ ವಸ್ತುಗಳು ಸಿಗ್ತಾ ಇವೆ. ಆದರೆ ನೋಡಿ, ಪಕ್ಕದ ಬೆಟಕೇರಿನಲ್ಲಿ ವೀರಗಲ್ಲುಗಳು ಪತ್ತೆಯಾಗಿವೆ. ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು. ಯುದ್ಧದ ಭೀಕರತೆ ಜೊತೆಗೆ ಯುದ್ಧಕ್ಕೋಸ್ಕರ ಹೋರಾಟ ಮಾಡ್ತಾರಲ್ಲ ಆ ಸೈನಿಕರ ಯಶೋಗಾಥೆ, ಸತ್ತ ಮೇಲೆ ನಿಜಕ್ಕೂ ಮಾತೃಭೂಮಿಗೋಸ್ಕರ ಏನಾದರೂ ಹೋರಾಟ ಮಾಡಿ ಸತ್ತರೆ ನೀವು ಸ್ವರ್ಗ ಸೇರ್ತೀರಿ ಅಂತ ಸಾರುವಂಥ ವೀರಗಲ್ಲುಗಳು ತೋರಿಸ್ತಾ ಇದ್ದೀವಿ. ಖುದ್ದು ದೇವತೆಗಳೇ ಬಂದು ಆ ರೀತಿ ಯುದ್ಧದಲ್ಲಿ ಸಾವನ್ನಪ್ಪಿದವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ. ಅಪರೂಪದ ವೀರಗಲ್ಲುಗಳಿವು. ಬರೀ ನಮ್ಮ ಪ್ರತಿನಿಧಿ ಸಂಜೀವ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವು ಬೆಟಗೇರಿಯಲ್ಲಿ ಇದ್ದೀವಿ. ನಾವು ಇಲ್ಲಿ ರಾಷ್ಟ್ರಕೂಟರ ಒಂದು ಸಂದರ್ಭದಲ್ಲಿ ಎಷ್ಟು ದಾಳಿಗಳಿವೆ, ಅದಕ್ಕೆ ಸಾಕಷ್ಟು ಕುರುಹುಗಳು ಕೂಡ ಇದೆ. ಇಲ್ಲಿ ಸುಮಾರು ಇಲ್ಲಿ ಒಂದು 15 ವೀರಗಲ್ಲುಗಳು ಕೂಡ ಇದಾವೆ. ಇಲ್ಲಿ ನಾವು ತೋರಿಸ್ಕೊಂತ ಹೋಗ್ತೀವಿ. ಇದೊಂದು ವೀರಗಲ್ಲು ಇಲ್ಲ ನಾವು ಹೇಳ್ತೀವಿ. ಇದು ವೀರಗಲ್ಲ ಯಾಕಂತಂದ್ರೆ ಇದು ಯುದ್ಧ. ಯಾಕಂದ್ರೆ ಇದು ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತ ಅನ್ನುವಂಥದ್ದು ಈ ಒಂದು ಇತಿಹಾಸ ತಜ್ಞರು ಹೇಳ್ತಾರೆ. ಈಗ ದಂಡನಾಯಕ ನೋಡ್ಬೋದು, ಈ ಚಿತ್ರದಲ್ಲಿ ನಾವು ತೋರಿಸಿ, ಇಲ್ಲಿ ಯುದ್ಧದ ಒಂದು ಸನ್ನಿವೇಶ ಇದು ದಂಡನಾಯಕ ಇಲ್ಲಿ ಖಡ್ಗ ಹಿಡಿದಾನೆ, ಇಲ್ಲಿ ಬರ್ಚಿ ಇದೆ, ರಕ್ಷಣಾ ಕವಚ ಇದೆ. ಇದು ಎದುರಾಳಿಗಳು ಕೂಡ ಇಲ್ಲಿ ಒಂಟೆ, ಕುದುರೆ ಅದರ ಮೇಲೆ ಕೂಡ ದಾಳಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈತ ದಂಡನಾಯಕ ಇಲ್ಲಿ ಸೇನೆ ಇದೆ. ಇಲ್ಲಿ ದಂಡನಾಯಕ ಏನು ಯುದ್ಧ ಮಾಡೋ ಸಂದರ್ಭದಲ್ಲಿ ವೀರ ಮರಣವನ್ನು ಅಪ್ತಾನೆ. ಆದರೆ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ವೀರ ಮರಣ ಅಪ್ಪಿದಂಥ ಏನು ದಂಡನಾಯಕ ಸೈನಿಕರಿರ್ತಾರೆ ಅವರನ್ನು ದೇವಲೋಕದ ಅಪ್ಸರೆಯವರು ಬಂದು ಒಯ್ತಾರೆ ಅಂತೇಳಿ ಇದು ನೋಡ್ಬೋದು. ಎರಡನೇದು ಮಧ್ಯಲೋಕ ಅಂದರೆ ಈಗ ನಡುವಿನ ಭಾಗದಲ್ಲಿ ಇದ್ದಂಥದ್ದು ಈತ ದಂಡನಾಯಕ, ಏನು ಯುದ್ಧದಲ್ಲಿ ಮೃತಪಟ್ಟವ. ಈ ಅಕ್ಕಪಕ್ಕ ಇರುವಂಥದ್ದು ಅಪ್ಸರೆಯರು. ಇವರನ್ನು ಅದ್ಧೂರಿಯಾಗಿ ಅಂದರೆ ಬಾಜಾ ಭಜಂತ್ರಿಯೊಂದಿಗೆ ಇಲ್ಲಿ ಭಾಗದಲ್ಲಿ ನೋಡ್ಬೋದು. ಬಾಜಾ ಭಜಂತ್ರಿ ಇವೆಲ್ಲ ವೈಭವದಿಂದ ಏನು ಒಯ್ತಾರೆ, ಇವೆಲ್ಲ ಕಲಾಕೃತಿಗಳು ಇಲ್ಲಿ ನೋಡ್ಬೇಕು. ಒಂದೊಂದು ಏನು ಸುಂದರವಾದ ಕೆತ್ತನೆ ಕಲಾಕೃತಿಗಳು, ಒಂದೊಂದು ಇತಿಹಾಸ, ಒಂದೊಂದು ಇತಿಹಾಸಗಳು ಹೇಳ್ತವೆ, ಒಂದೊಂದು ಸನ್ನಿವೇಶಗಳನ್ನ ಹೇಳ್ತವೆ. ಇದು ಇಲ್ಲಿಂದ ಏನು ಅಪ್ಸರೆಯರು ತಗೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಆತನಿಗೆ ಏನು ಯುದ್ಧದಲ್ಲಿ ಏನು ಮೃತ ಆಗಿರ್ತಾನೆ, ವೀರ ಮರಣ ಹೊಂದಿರ್ತಾನೆ, ಆ ದಂಡ ನಾಯಕ ಅವನಿಗೆ ದೇವಲೋಕದಲ್ಲಿ ದೇವರ ಸ್ಥಾನಮಾನ ನೀಡಲಾಗತ್ತೆ. ಈಗ ನೋಡಿ, ಅಪ್ಸರೆಯರು ಕೂಡ ಇಲ್ಲಿ ಅವನಿಗೆ ಸೇವೆ ಮಾಡುವಂಥದ್ದು ಎಲ್ಲವೂ ಕೂಡ ಚಿತ್ರಗಳನ್ನ ಈ ಒಂದು ವೀರಗಲ್ಲದಲ್ಲಿ ಪ್ರತಿಯೊಂದು ಸನ್ನಿವೇಶಗಳನ್ನು ಹೇಳ್ತವೆ. ನಮ್ಮ ಜೊತೆ ಇತಿಹಾಸ ತಜ್ಞರು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಇಲ್ಲಿ ಸುಮಾರು ಒಂದು 15 ವೀರಗಲ್ಲನ್ನು ನಾವು ನೋಡಿದ್ದೀವಿ. ಒಂದೊಂದು ಕಲ್ಲುಗಳು ಕೂಡ ಒಂದೊಂದು ಇತಿಹಾಸಗಳನ್ನು ಹೇಳ್ತಾ ಇದ್ದಾವೆ. ಏನು ಯುದ್ಧ ಈ ಒಂದು ಕಲ್ಲಿನ ಹೇಳಿದ್ರಿ, ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತಾನೆ, ಏನಿದು ವಿಶೇಷ ಅಂತ ಸರ್? ರಾಷ್ಟ್ರಕೂಟರ ಕಾಲದ ಈ ವೀರಗಲ್ಲಗಳು ಲಕ್ಷಣಗಳಂದ್ರೆ, ಮೇಲಿನ ಪಟ್ಟಿಕೆಯಲ್ಲಿ ವೀರನನ್ನ ದೇವರ ರೂಪದಲ್ಲಿ ತೋರಿಸ್ತಕ್ಕಂಥದ್ದು. ಮುಂದೆ ಕಲ್ಯಾಣದ ಚಾಲುಕ್ಯರ ಕಾಲದಿಂದ ಈ ರೀತಿ ಇರೋದಿಲ್ಲ. ಮರಣ ಹೊಂದಿರತಕ್ಕಂಥ ವೀರ ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲುಗಳಲ್ಲಿ ಈತನನ್ನೇ ದೇವರ ಒಂದು ಸ್ಥಾನಮಾನವನ್ನು ಪಡಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ನನಗೆ ಈ ವೀರಗಲ್ಲುಗಳನ್ನು ಗಮನಿಸಿದ್ರೆ ಕರ್ನಾಟಕದಲ್ಲಿ ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲುಗಳನ್ನ ಮತ್ತು ವೀರ ಪರಂಪರೆಯನ್ನು ಅಧ್ಯಯನ ಮಾಡಲಿಕ್ಕೆ ತುಂಬಾ ಉಪಯುಕ್ತ ಆದಂತ ವೀರಗಲ್ಲುಗಳು ಅಂತ ಹೇಳಿ ಹೇಳ್ಬಹುದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.